ನಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಇರಬೇಕಂತಂದ್ರೆ ಈ ಚಿಕ್ಕ ತಟ್ಟೆ ಫುಲ್ಲು ಫಿಲ್ ಆಗಿದ್ರೇ ನಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಸಿಗೋದು. ಬ್ಲ್ಯಾಕೇ ಕಮ್ ಟು ಡೇ 1 ಆಫ್ ಆಟೋ ಲೈಫ್. ಜರ್ನಿ ಶುರು ಮಾಡಿದ್ದೀನಿ. ಆಟೋ ಓಡಿಸೋದಂದರೆ ಬರೀ ಸ್ಟೇರಿಂಗ್ ತಿರುಗಿಸೋದಲ್ಲ, ಇದರಲ್ಲಿರೋ ಕಷ್ಟ, ಸುಖ, ಖುಷಿ ಎಲ್ಲ ನಿಮಗೆ ತೋರಿಸ್ತೀನಿ. ಲೇಟ್ ಆಗಿರೋದ್ರಿಂದ ಡ್ಯೂಟಿ ಆನ್ ಮಾಡಿಬಿಟ್ಟು ಡ್ಯೂಟಿಗೆ ಹೊರಟೆ. ಯಾಕೋ ಗೊತ್ತಿಲ್ಲ, ಇವತ್ತು ಎಲ್ಲೂ ಬಾಡಿಗೆ ಏನು ಅಷ್ಟೊಂದು ಇರಲಿಲ್ಲ. ನಾನ್ ಸ್ಟಾಪು ಬೀಳ್ತಾ ಇರಲಿಲ್ಲ. ಯಾವ್ದು ಸಿಗುತ್ತೋ ನಿಯರೇ ಹೊಡ್ಕೊಂಡು ಈ ಸೈಡ್ ಕಸ್ಟಮರ್ಗಳಿಗೆ ವೆಯ್ಟ್ ಮಾಡಿಕೊಂಡು 2 ಕಿಲೋಮೀಟ್ರ್ ಪಿಕಪ್ ಸಿಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ ಅಂತ ಹಂಗೆ ಹೊಡ್ಕೊಂಡು ಮನೆ ಸೈಡ್ ಬಿತ್ತು ಅಂತ ಅಂದ್ಬಿಟ್ಟು ಇನ್ನೇನು ಟಿಫನ್ ಮಾಡಿಲ್ಲ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ನಾನು ಮನೆ ಹತ್ರ ಬಂದೆ. ಇಷ್ಟು ಬೇಗ ಎಂತಕ್ಕೆ ಬಂದೆ ಅಂತ ಅಂದ್ಕೊಂಡಿದ್ದೀರ ನೋಡಿ. ಜಿಮ್ಮಿಗೆ ಟೈಮ್ ಆಗಿತ್ತು ಅಂದ್ಬಿಟ್ಟು ಜಿಮ್ಮಿಗೆ ರೆಡಿಯಾಗಿ ಅಲ್ಲಿಂದ ಹೊರಟೆ. ಇಲ್ಲೆಲ್ಲ ಫೋನ್ ಇಡಬೇಕಂದ್ರೆ ಫ್ರಂಟಲ್ಲಿ ಹುಷಾರು. ಇಲ್ಲಿ ನೋಡಿ, ನಾನು ಮಿಸ್ಸಾಗಿ ಬೀಳಿಸ್ಕೊಂಡೆ ಫೋನ್ನ. ನೀವು ಹಂಗೆ ಬಂದು ಜಿಮ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಜಿಮ್ನಲ್ಲಿ ಏನೇನು ತಿಂತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಪ್ರೋಟೀನ್ ಸೋರ್ಸಸ್ ಇಲ್ಲ ಅಂತಂದರೆ ನೀವು ಜಿಮ್ ಮಾಡಿದ್ದು ವೇಸ್ಟ್ ಆಗುತ್ತೆ. ತಿನ್ಬೇಕಂತಂದರೆ ನೋಡಿ, ಇಲ್ಲಿ ನನಗೆ ರೆಡಿ ಮಾಡ್ಕೋತಿದ್ರೆ ಅಲ್ಲಿ ಈಚೆಗಡೆ ನಿಂತ್ಕೊಂಡು ನಮ್ಮ ಬ್ಲ್ಯಾಕಿ ನನಗೆಲ್ಲಿ ಆ ತಟ್ಟೆಲಿ ನನಗೆ ಹಾಕು ಅಂತ ಕೇಳ್ಕೊಂಡು ಕೂತಿದ್ಲು. ಅವಳಿಗೂ ತಟ್ಟೆ ಫುಲ್ಲು ತುಂಬಿರ್ಬೇಕಂತಂದರೆ ಈ ತಟ್ಟೆ ಫಸ್ಟು ಫಿಲ್ ಆಗಿರಬೇಕು. ಇಲ್ಲ ಅಂತಂದರೆ ಅವಳು ತಿನ್ನೋಲ್ಲ, ನಮಗೂ ತಿನ್ನೋಕ್ಕೆ ಬಿಡಲ್ಲ. ಊಟ ಕೊಟ್ಟೆ ಅಂದ್ಬಿಟ್ಟು ತಿಂದಂಗೆ ಅಲ್ಲಿ ಕೂತಿರೋದಕ್ಕೆ ನಾವು ಅಮ್ಮ ಕರೆದು ತಿನ್ನು ಅಂತ ಹೇಳ್ತೀನಿ. ನನಗೆ ಟೈಮ್ ಆಗಿರೋದಕ್ಕೆ ಹಂಗೆ ಡ್ಯೂಟಿ ಈವ್ನಿಂಗ್ ಇರೋದ್ರಿಂದ ಹಂಗೆ ಹೊಂಟೆ. ಈ ಸೈಡು ಈವ್ನಿಂಗ್ ಹೊತ್ತು ಕಮ್ಮಿ ಬಾಡಿಗೆ ಇರೋದ್ರಿಂದ ಖಾಲಿ. ಡೇ 1 ಮುಗೀತು. ಸಣ್ಣದಾಗಿ ಶುರು ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ಇವತ್ತಿನ ಡೀಟೇಲ್ಸ್ ಇಲ್ಲಿದೆ.